ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಬಾಯ್ಲರ್ ಎಫಿಷಿಯನ್ಸಿ ಅಂಡ್ ಹೀಟ್ ಲಾಸಸ್. ಇದು ಬಂದು ಪಾರ್ಟ್ 6 ಆಗಿರುತ್ತೆ. ಬಾಯ್ಲರ್ ಎಫಿಷಿಯನ್ಸಿ ಅಂದರೆ ಏನು? ಫ್ಯೂಯಲ್ನಿಂದ ಬಾಯ್ಲರ್ಗೆ ದೊರೆಯುವ ಟೋಟಲ್ ಹೀಟ್ನಲ್ಲಿ ಸ್ಟೀಮ್ಗೆ ಯೂಸ್ಫುಲ್ ಆಗಿ ಟ್ರಾನ್ಸ್ಫರ್ ಆಗುವ ಹೀಟ್ ಪರ್ಸೆಂಟೇಜ್ನ ನಾವೇನಂತ ಕರಿತೀವಿ? ಬಾಯ್ಲರ್ ಎಫಿಷಿಯನ್ಸಿ ಅಂತ ಕರಿತೀವಿ. ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಹೀಟ್ ಅಬ್ಸರ್ವ್ಡ್ ಬೈ ಸ್ಟೀಮ್ ಬೈ ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಇಂಟು 100 ಮಾಡಿದಾಗ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಸಿಗ್ತದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಫ್ಯೂಯಲ್ನಿಂದ ಸಿಕ್ಕಿರ್ತಕ್ಕಂತಹ ಹೀಟು ಬಾಯ್ಲರ್ಗೆ ಹೋಗಿ ಆ ಹೀಟು ಸ್ಟೀಮ್ಗೆ ಕನ್ವರ್ಟ್ ಆದಾಗ ಎಷ್ಟರ ಮಟ್ಟಿಗೆ ನಾವು ಹೀಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳ್ವಿ ಅನ್ನೋದನ್ನ ಬಾಯ್ಲರ್ ಎಫಿಷಿಯನ್ಸಿ ಅಂತ ಕರಿತೀವಿ. ಯೂಸ್ಫುಲ್ ಹೀಟ್ ಹೆಚ್ಚಾದಾಗ ಎಫಿಷಿಯನ್ಸಿ ಅನ್ನೋದು ಹೆಚ್ಚಾಗುತ್ತೆ. ನೆಕ್ಸ್ಟ್ ನಂಬರ್ 2, ಬಾಯ್ಲರ್ ಎಫಿಷಿಯನ್ಸಿ ಯಾಕೆ ಇಂಪಾರ್ಟೆಂಟ್? ಎಫಿಷಿಯನ್ಸಿ ಹೆಚ್ಚಾದರೆ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗ್ತದೆ, ಸ್ಟೀಮ್ ಜನರೇಷನ್ ಕಾಸ್ಟ್ ಕಡಿಮೆ ಆಗ್ತದೆ, ಹೀಟ್ ಲಾಸ್ ಕಡಿಮೆ ಆಗ್ತದೆ, ಪ್ಲಾಂಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತದೆ. ಮತ್ತೆ ಆಪರೇಟರ್ಗೆ ಮುಖ್ಯವಾದದ್ದು ಏನಂತಂದ್ರೆ ಗುಡ್ ಕಂಬರ್ಷನ್ ಪ್ಲಸ್ ಪ್ರಾಪರ್ ಎಕ್ಸೆಸ್ ಏರ್ ಪ್ಲಸ್ ಗುಡ್ ಹೀಟ್ ಟ್ರಾನ್ಸ್ಫರ್ ಪ್ಲಸ್ ಲೋ ಹೀಟ್ ಲಾಸಸ್ ಇಸ್ ಈಕ್ವಲ್ ಟು ಬೆಟರ್ ಬಾಯ್ಲರ್ ಎಫಿಷಿಯನ್ಸಿ ಅಂತ ಕರಿಬಹುದು. ನೆಕ್ಸ್ಟ್, ಇದರಲ್ಲಿ ಬೇರೆ ಬೇರೆ ತರ ಮೆಥಡ್ ಬರುತ್ತೆ. ಒಂದು ಡೈರೆಕ್ಟ್ ಮೆಥಡ್ ಬೇರೆ ಬರುತ್ತೆ, ಮತ್ತೆ ಇಂಡೈರೆಕ್ಟ್ ಮೆಥಡ್ ಅಂತ ಬೇರೆ ಬರುತ್ತೆ. ಇನ್ನು ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಹೇಳೋದಾದ್ರೆ, ಡೈರೆಕ್ಟ್ ಮೆಥಡ್ ಅನ್ನು ಇನ್ಪುಟ್ ಔಟ್ಪುಟ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಯೂಸ್ಫುಲ್ ಹೀಟ್ ಔಟ್ಪುಟ್ ಡಿವೈಡೆಡ್ ಬೈ ಹೀಟ್ ಇನ್ಪುಟ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಡೈರೆಕ್ಟ್ ಮೆಥಡ್ ಬಾಯ್ಲರ್ ಎಫಿಷಿಯನ್ಸಿ ಸಿಗುತ್ತೆ. ಅದರದ್ದು ಫಾರ್ಮುಲಾ ಬಂದ್ಬಿಟ್ಟು ಎಫಿಷಿಯನ್ಸಿ ಡೈರೆಕ್ಟ್ ಮೆಥಡ್ ಆಫ್ ಬಾಯ್ಲರ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು MS ಆಫ್ HF ಮೈನಸ್ HFW ಡಿವೈಡೆಡ್ ಬೈ MF ಇಂಟು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಂಟು 100. ಇದು ಬಂದ್ಬಿಟ್ಟು ಬಾಯ್ಲರ್ ಎಫಿಷಿಯನ್ಸಿ ಇನ್ ಡೈರೆಕ್ಟ್ ಮೆಥಡ್. ಏನಪ್ಪಾ MS ಅಂತ ಕರೆದಾಗ, ಸ್ಟೀಮ್ ಜನರೇಷನ್ ನಾವು ಒಂದು ಗಂಟೆಗೆ ಅಥವಾ ಒಂದು ದಿನಕ್ಕೆ ನಾವು ಎಷ್ಟು ಸ್ಟೀಮ್ ಜನರೇಷನ್ ಮಾಡಿದೀವಿ ಅಂತೇಳಿ ನಾವು ಹಾಕಬೇಕು. ನೆಕ್ಸ್ಟ್ HF ಅಂತಂದ್ರೆ ಸ್ಟೀಮ್ ಎಂಥಾಲ್ಪಿ. ಸ್ಟೀಮ್ ಎಂಥಾಲ್ಪಿ ಅಂತಂದ್ರೆ ನಮಗೆ ಎಲ್ಲಿ ಸಿಗುತ್ತೆ? ಕಿಲೋ ಜೌಲ್ ಪರ್ kg. ಎಲ್ಲಿ ಸಿಗುತ್ತೆ? ಇದು ನಮಗೆ ಸ್ಟೀಮ್ ಟೇಬಲ್ ನಲ್ಲಿ ಸಿಗುತ್ತೆ. ಅಂದ್ರೆ ಸ್ಟೀಮ್ ಪ್ರಾಪರ್ಟಿನ ನಾವು ಅದಕ್ಕೆ ಅಪ್ಲೈ ಮಾಡಿದಾಗ ಸೂಪರ್ ಹೀಟೆಡ್ ಸ್ಟೀಮಾ, ಸ್ಯಾಚುರೇಟೆಡ್ ಸ್ಟೀಮಾ, ಸೂಪರ್ ಹೀಟೆಡ್ ಸ್ಟೀಮ್ಗೆ ಟೆಂಪರೇಚರ್ ಪ್ರೆಷರ್ ಬೇಸಿಸ್ ಮೇಲೆ ನಾವು ಸ್ಟೀಮ್ ಟೇಬಲ್ ನಲ್ಲಿ ಆ ಪ್ರೆಷರ್ನ ಆ ಟೆಂಪರೇಚರ್ನ ನಾವು ಮ್ಯಾಚ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಸ್ಟೀಮ್ ಎಂಥಾಲ್ಪಿ ಸಿಗುತ್ತೆ. ಇನ್ನ MS ಅಂತಂದ್ರೆ ಸ್ಟೀಮ್ ಜನರೇಷನ್ ಅಂತ ಕೇಳಿದೆ. ಏನದು? ಟನ್ಸ್ ಅಥವಾ kg ನಲ್ಲಿ ನಮಗೆ ಸಿಗುತ್ತೆ. MS ಅಂದ್ರೆ ಸ್ಟೀಮ್ ಜನರೇಷನ್, HF ಸ್ಟೀಮ್ ಎಂಥಾಲ್ಪಿ, ಆಮೇಲೆ HFW ಫೀಡ್ ವಾಟರ್ ಎಂಥಾಲ್ಪಿ. ನಾವು ಎಕನಾಮೈಸರ್ ಇನ್ಲೆಟ್ಗೆ ಅಂದ್ರೆ ಬಾಯ್ಲರ್ಗೆ ಕೊಡ್ತಕ್ಕಂತಹ ಫೀಡ್ ವಾಟರ್ ಟೆಂಪರೇಚರ್ನ ಮೈನಸ್ ಮಾಡಿದ್ರೆ ನಮಗೆ ಬಾಯ್ಲರ್ ಎಷ್ಟು ಹೀಟ್ ಜನರೇಟ್ ಆಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ MF ಅಂತಂದ್ರೆ ಫ್ಯೂಯಲ್ ಕನ್ಸ್ಯೂಮ್ಷನ್. ನಾವು ಒಂದು ಗಂಟೆಗೆ ಸ್ಟೀಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಗಂಟೆಗೆ ಫ್ಯೂಯಲ್ ಎಷ್ಟು ಖರ್ಚಾಗಿದೆ ಅಂತ ಕೆಳಗಡೆ ಹಾಕಬೇಕು. ಅಥವಾ ಒಂದು ದಿನಕ್ಕೆ ಟನ್ಸ್ ಅಲ್ಲಿ ಹಾಕಿದ್ರೆ MF ಕೂಡ ಟನ್ಸ್ ಅಲ್ಲಿ ಹಾಕಬೇಕು. ಅದು kg ನಲ್ಲಿ ಹಾಕಿದ್ರೆ MF kg ನಲ್ಲೇ ಹಾಕಿದ್ರೆ ನಮಗೆ ಕರೆಕ್ಟ್ ಎಫಿಷಿಯನ್ಸಿ ಅನ್ನೋದು ಸಿಗುತ್ತೆ. ಇನ್ನು ನೆಕ್ಸ್ಟ್ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಪ್ರತಿಯೊಂದು ಫ್ಯೂಯಲ್ಗೆ ವುಡ್ ಆಗಿರ್ಬೋದು, ಬಗಾಸ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಂದ್ರೆ ಸಾಲಿಡ್ ಫ್ಯೂಯಲ್ ಅಥವಾ ಗ್ಯಾಸಿಯಸ್ ಫ್ಯೂಯಲ್ ಅಥವಾ ಲಿಕ್ವಿಡ್ ಫ್ಯೂಯಲ್, ಯಾವುದೇ ಒಂದು ಫ್ಯೂಯಲ್ ಅಂತ ತಗೊಂಡಾಗ ಅದರದೇ ಆದಂತ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಕಿಲೋ ಜೌಲ್ ಪರ್ kg ಅನ್ನೋ ಒಂದು ಪ್ಯಾರಾಮೀಟರ್ ಇಂದ ನಮ್ಗೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಸಿಗುತ್ತೆ. ನಾವು ಆ ಒಂದು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹಾಕಿದಾಗ ನಮಗೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಮೆಥಡ್ ಔಟ್ಪುಟ್ ಬೈ
ಇನ್ಪುಟ್. ಔಟ್ಪುಟ್ ಅಂತಂದ್ರೆ ಮೇಲೆ ಬರುತ್ತೆ, ಇನ್ಪುಟ್ ಅಂತಂದ್ರೆ ನಾವು ಫ್ಯೂಯಲ್ ಇಂದ ಕೊಟ್ಟಿರ್ತಕ್ಕಂತಹ ಹೀಟ್ ಅನ್ನ ನಾವು ಅಪ್ಲೈ ಮಾಡಿದಾಗ ನಮ್ಗೆ ಡೈರೆಕ್ಟ್ ಮೆಥಡ್ ಆಫ್ ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇಂಡೈರೆಕ್ಟ್ ಮೆಥಡ್ ಅನ್ನು ಹೀಟ್ ಲಾಸ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಬಾಯ್ಲರ್ ಎಫಿಷಿಯನ್ಸಿ ಅನ್ನ ಟೋಟಲ್ ಹೀಟ್ ಲಾಸ್ ಕಂಡು ಹಿಡಿದು ಕ್ಯಾಲ್ಕುಲೇಟ್ ಮಾಡ್ತೇವೆ. ಏನೆಲ್ಲ ಬರುತ್ತದೆ ಫಾರ್ಮುಲಾ ಬಂದ್ಬಿಟ್ಟು ಎಫಿಷಿಯನ್ಸಿ 100 ಮೈನಸ್ ಟೋಟಲ್ ಹೀಟ್ ಲಾಸಸ್ ಅನ್ನೋದನ್ನ ನಾವು ಕಂಡಿಡ್ತೀವಿ. ಇನ್ನು ಹೀಟ್ ಲಾಸಸ್ ಏನೆಲ್ಲ ಬರ್ತವೆ ಅನ್ನೋದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಇನ್ನು ಮೇಜರ್ ಬಾಯ್ಲರ್ ಹೀಟ್ ಲಾಸಸ್, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಬಾಯ್ಲರ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದಾನೆ. ಬರ್ರಿ, ಮೇಜರ್ ಬಾಯ್ಲರ್ ಹೀಟ್ ಲಾಸಸ್ ಏನೆಲ್ಲ ಬರ್ತವೆ ಅಂತಂದ್ರೆ, ನಂಬರ್ 1 ಡ್ರೈ ಫ್ಲೂ ಗ್ಯಾಸಸ್ ಲಾಸಸ್. ಅಂದ್ರೆ ಫ್ಲೂ ಗ್ಯಾಸಸ್ ಚಿಮ್ನಿ ಮೂಲಕ ಹೊರಗಡೆ ಹೋದಾಗ ಕ್ಯಾರಿ ಮಾಡುವ ಸೆನ್ಸಿಬಲ್ ಹೀಟ್ ನ ನಾವೇನಂತ ಕರಿತೀವಿ, ಡ್ರೈ ಫ್ಲೂ ಗ್ಯಾಸಸ್ ಲಾಸಸ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಲಾಸಸ್ ಡ್ಯೂ ಟು ಮಾಯಿಶ್ಚರ್ ಇನ್ ಫ್ಯೂಯಲ್, ಅದು ಕೂಡ ಒಂದು ಲಾಸಸ್ಸೇ. ಅಂದ್ರೆ ಫ್ಯೂಯಲ್ ನಲ್ಲಿ ಮಾಯಿಶ್ಚರ್ ಇದ್ದರೆ ಅದನ್ನ ಎವಾಪರೇಟ್ ಮಾಡಲು ಹೀಟ್ ಬೇಕಾಗ್ತದ. ಅಂತ ಒಂದು ಲಾಸಸ್ ನ ನಾವೇನಂತ ಕರಿತೀವಿ, ಮಾಯಿಶ್ಚರ್ ಇನ್ ಫ್ಯೂಯಲ್ ಅಂತ ಕರಿತೀವಿ. ಇನ್ನ ಲಾಸಸ್ ಡ್ಯೂ ಟು ಹೈಡ್ರೋಜನ್ ಇನ್ ಫ್ಯೂಯಲ್, ಡ್ಯೂ ಪಾಯಿಂಟಿಗೂ ಹೈಡ್ರೋಜನ್ಗೂ ತುಂಬಾ ಲಿಂಕ್ ಇದೆ. ಹೈಡ್ರೋಜನ್ ಇನ್ ಫ್ಯೂಯಲ್ ಅಂತ ಬಂದಾಗ ಡ್ಯೂ ಪಾಯಿಂಟ್ ಅಂತ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬನ್ನಿ, ಫ್ಯೂಯಲ್ ನ ಹೈಡ್ರೋಜನ್ ಕಂಬರ್ಷನ್ ಆದಾಗ ವಾಟರ್ ವೇಪರ್ ಉತ್ಪತ್ತಿ ಆಗುತ್ತದೆ. ಈ ಮಾಯಿಶ್ಚರ್ ಜೊತೆ ಹೀಟ್ ಹೊರಗಡೆ ಹೋದರೆ ನಮಗೆ ಲಾಸಸ್ ಡ್ಯೂ ಟು ಹೈಡ್ರೋಜನ್ ಇನ್ ಫ್ಯೂಯಲ್. ಯಾಕೆ ನಾವು ESP ಗೆ ಅಂದ್ರೆ ಆಫ್ಟರ್ ಎಕನಾಮೈಸರ್ ಇಂದ APH ಇಂದ ನಾವು ESP ಗೆ ನಾವು ಟೆಂಪರೇಚರ್ ಜಾಸ್ತಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂತಹ ಹೈಡ್ರೋಜನ್ ಕಂಬರ್ಷನ್ ಆದಾಗ ವಾಟರ್ ವೇಪರ್ ಉತ್ಪತ್ತಿಯಾಗಿ ಅಲ್ಲಿರ್ತಕ್ಕಂತಹ ESP ಪ್ಲೇಟ್ಗಳ ಮೇಲೆ ನಮಗೆ ಮಾಯಿಶ್ಚರ್ ಅನ್ನೋದು ಆಗಿ ಕರೋಜನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಡ್ಯೂ ಪಾಯಿಂಟ್ ಅಂತ ಕರೀತಾರೆ. ಆ ಟಾಪಿಕ್ ಬಂದಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಇಂದಿನ ಯೂನಿಟ್ ಅಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿ ನಾನು ಕೊಟ್ಟಿದ್ದೀನಿ. ನೀವು ಆ ಯೂನಿಟ್ ನೋಡಿದಾಗ ನಿಮಗೆ ಡ್ಯೂ ಪಾಯಿಂಟ್ ಅಂದ್ರೆ ಏನು ಅನ್ನೋದು ತುಂಬಾ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಲಾಸ್ ಡ್ಯೂ ಟು ಮಾಯಿಶ್ಚರ್ ಇನ್ ಏರ್. ಕಂಬರ್ಷನ್ ಏರ್ ನಲ್ಲಿ ಮಾಯಿಶ್ಚರ್ ಇದ್ದರೆ ಅದು ಹೀಟ್ ಅಬ್ಸರ್ವ್ ಮಾಡಿ ಫ್ಲೂ ಗ್ಯಾಸ್ ಜೊತೆ ಹೊರಗಡೆ ಹೋಗ್ತದೆ. ಸೊ ಅದು ಕೂಡ ಒಂದು ಮೇಜರ್ ಬಾಯ್ಲರ್ ಹೀಟ್ ಲಾಸ್ ಆಗುತ್ತದೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಏರ್ ಪ್ರೀ ಹೀಟರ್ ಅಂತ ನಾವು ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವು APH ಬಳಸ್ತೀವಿ. ಇನ್ನ ಲಾಸ್ ಡ್ಯೂ ಟು ಅನ್ಬರ್ಡ್ ಕಾರ್ಬನ್, ಅಂದ್ರೆ ಆಶ್ ಅಲ್ಲಿ ಅಥವಾ ನಾವು ಬಳಸುವ ಕೋಲ್ ಅಥವಾ ಚಾರ್ ನಲ್ಲಿ ಕಾರ್ಬನ್ ಕಂಪ್ಲೀಟ್ ಆಗಿ ಬರ್ನ್ ಆಗದೆ ಉಳಿದರೆ ಕೆಮಿಕಲ್ ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ. ಸೊ ನಾವು ಆಶ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅದರಲ್ಲಿ ಅನ್ಬರ್ಡ್ ತೆಗೆದಾಗ ಅಂದ್ರೆ ಕಾರ್ಬನ್ ಕಂಟೆಂಟ್ ಇನ್ನ ಆ ಆಶ್ ಅಲ್ಲಿ ಅದ ಅಂತಂದ್ರೆ ಅಲ್ಲಿ ಏನಾಗುತ್ತದೆ, ನಮಗೆ ಹೀಟ್ ಲಾಸ್ ಡ್ಯೂ ಟು ಅನ್ಬರ್ಡ್ ಕಾರ್ಬನ್ ಅಂತೇಳಿ ನಮಗೆ ಅಲ್ಲಿಂದ ಕೂಡ ಹೀಟ್ ಲಾಸ್ ಆಗುತ್ತೆ. ಹಾಗಾಗಿ ನಾವು ಅತಿಯಾದ ಎಕ್ಸಸ್ ಏರು ಅಥವಾ ಅತಿಯಾದ ಡ್ರಾಫ್ಟ್ ನ ಮೇಂಟೈನ್ ಮಾಡಿದ್ರೆ ನಮಗೆ ಈ ಅನ್ಬರ್ಡ್ ಲಾಸಸ್ ಅನ್ನೋದು ಆಗ್ತದೆ. ಆಮೇಲೆ SA ಏರ್ ಕೂಡ ನಾವು ಕಡಿಮೆ ಕೊಟ್ಟಾಗ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಕಂಪ್ಲೀಟ್ ಕಂಬರ್ಷನ್ ಆಗದೆ ಹೋದ್ರೆ ಅಥವಾ ಎಕ್ಸೆಸ್ ಏರ್ನ ನಾವು ಕಡಿಮೆ ಕೊಟ್ರೆ ಈ ಪ್ರಾಬ್ಲಮ್ಸ್ ನ ನಾವು ಫೇಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ರೇಡಿಯೇಷನ್ ಅಂಡ್ ಕನ್ವೆಕ್ಷನ್ ಲಾಸಸ್. ಏನಿದು ಬಾಯ್ಲರ್ ಸರ್ಫೇಸ್ ನಿಂದ ಸರೌಂಡಿಂಗ್ ಏರಿಯಾಕ್ಕೆ ಸ್ಪ್ರೆಡ್ ಆಗುವ ಲಾಸ್ ಅನ್ನ ನಾವೇನಂತ ಕರಿತೀವಿ, ರೇಡಿಯೇಷನ್ ಅಂಡ್ ಕನ್ವೆಕ್ಷನ್ ಲಾಸಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅದರ್ ಲಾಸಸ್ ಅಂತ ಬರ್ತದೆ. ಅಂದ್ರೆ ಹೀಟ್ ಟ್ರಾನ್ಸ್ಫರ್, ಮ್ಯಾನ್ಯುವಲ್ ಡೋರ್ಗಳಿಂದ ನಮಗೆ ಫ್ಯೂಯಲ್ ಹೋಗೋದು, ಈ ತರದ್ದು ಅನ್ನೆಸೆಸರಿ ಅಂದ್ರೆ ಸ್ಮಾಲ್ ಮಿಸಲನೈಸ್ ಲಾಸಸ್ ನ ನಾವೇನಂತ ಕರಿತೀವಿ, ಅದರ್ ಲಾಸಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇವೆಲ್ಲ ಏನಾಗ್ತದೆ ಅಂತಂದ್ರೆ ಮೇಜರ್ ಬಾಯ್ಲರ್ ಹೀಟ್ ಲಾಸಸ್. ಇದು ತುಂಬಾ ಸರಿ
ಪ್ರತಿಯೊಂದು ಈ ಟಾಪಿಕಲ್ಲಿ ಕಂಪಲ್ಸರಿ ನಿಮಗೆ ಒಂದು ಟಾಪಿಕ್ ಬಂದೇ ಬರುತ್ತದೆ. ಮೇಜರ್ ಬಾಯ್ಲರ್ ಹೀಟ್ ಲಾಸಸ್ ಬಗ್ಗೆ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಡ್ರೈ ಫ್ಲೂ ಗ್ಯಾಸ್ ಲಾಸಸ್. ಓಕೆ, ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ನಲ್ಲಿ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಲೂ ಗ್ಯಾಸ್ನಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್, O2 ಆಕ್ಸಿಜನ್ನು, N2 ನೈಟ್ರೋಜನ್ನು, CO ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ವಾಟರ್ ವೇಪರ್, ಈ ಥರದ್ದು ಗ್ಯಾಸಸ್ ಎಲ್ಲ ಇರ್ತವೆ. ಡ್ರೈ ಫ್ಲೂ ಗ್ಯಾಸ್ ಅಟ್ಮಾಸ್ಫಿಯರ್ಗೆ ಹೊರಗಡೆ ಹೋಗುವಾಗ ಸೆನ್ಸಿಬಲ್ ಹೀಟ್ನ ಕ್ಯಾರಿ ಓವರ್ ಮಾಡ್ತದೆ. ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಏನಂತಂದ್ರೆ, ಫ್ಲೂ ಗ್ಯಾಸ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಅಂದರೆ ನಮಗೆ ಯಾವ್ಯಾವ ಝೋನ್ನಲ್ಲಿ ಎಷ್ಟು ಫ್ಲೂ ಗ್ಯಾಸ್ ಟೆಂಪರೇಚರ್ ಇರಬೇಕು ಅಷ್ಟೇ ಫ್ಲೂ ಗ್ಯಾಸ್ ಟೆಂಪರೇಚರ್ನ ನಾವು ಮೇಂಟೈನ್ ಮಾಡಿದರೆ ಯಾವುದೇ ಥರದ್ದು ಹೀಟ್ ಲಾಸಸ್ ಅನ್ನೋದು ಕಡಿಮೆ ಆಗ್ತದೆ. ಆದರೆ ನಾವು ಫರ್ನೆಸ್ ಝೋನ್ನಲ್ಲಿ ನಾವು ಎಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಅಷ್ಟೇ ಟೆಂಪರೇಚರ್ನ ಮೇಂಟೈನ್ ಮಾಡಿದ್ರೆ ನಾವು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನಾವು ಮೇಂಟೈನ್ ಮಾಡಿದ್ರೆ ಅಂದರೆ ಫ್ಲೂ ಗ್ಯಾಸ್ ಟೆಂಪರೇಚರ್ನ ಜಾಸ್ತಿ ಮೇಂಟೈನ್ ಮಾಡಿದರೆ ಡ್ರೈ ಫ್ಲೂ ಗ್ಯಾಸಸ್ ಲಾಸಸ್ ಜಾಸ್ತಿ ಆಗ್ತದೆ. ಅದರಿಂದ ಸ್ಟ್ಯಾಕ್ ಅಥವಾ ಚಿಮ್ನಿಯಲ್ಲಿ ಹೋಗ್ತಕ್ಕಂತಹ ಟೆಂಪರೇಚರು ಅನ್ನೆಸೆಸರಿಲಿ ಹೈ ಆಗಿ ಎಫಿಷಿಯನ್ಸಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಸ್ ಏರ್ ಅಂಡ್ ಎಫಿಷಿಯನ್ಸಿ. ಓಕೆ, ಕಂಪ್ಲೀಟ್ ಕಂಬರ್ಷನ್ಗಾಗಿ ರಿಕ್ವೈರ್ಡ್ ಏರ್ಗಿಂತ ಸ್ವಲ್ಪ ಹೆಚ್ಚುವರಿ ಏರ್ ಸಪ್ಲೈ ಮಾಡ್ತೇವೆ. ಇದನ್ನು ನಾವೇನಂತ ಕರಿತೀವಿ? ಎಕ್ಸಸ್ ಏರ್ ಅಂತ ಕರಿತೀವಿ. ಆದರೆ ಎಕ್ಸಸ್ ಏರ್ ತುಂಬ ಹೆಚ್ಚಾದರೆ, O2 ಹೆಚ್ಚಾದರೆ ಫ್ಲೂ ಗ್ಯಾಸ್ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಹೀಟ್ ಕ್ಯಾರಿಡ್ ಅವೇ ಅಂದರೆ ಚಿಮ್ನಿಗೆ ಜಾಸ್ತಿ ಹೀಟ್ ಅನ್ನೋದು ಹೋಗುತ್ತೆ. ಜೊತೆಗೆ ನಮಗೆ ಬೇಕಾದಂಥ ಏರ್ಗಿಂತ ಜಾಸ್ತಿ O2 ಇದ್ದರೆ ನಮಗೆ ಕರೆಕ್ಟಾಗಿ ಕಂಬರ್ಷನ್ ಆಗೋದ್ರ ಜೊತೆಗೆ ಹೀಟ್ ಲಾಸಸ್ ಕೂಡ ಆಗುತ್ತೆ. ಆಗ ನಮಗೆ ಎಫಿಷಿಯನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಟೂ ಲಿಟಿಲ್ ಏರ್, O2 ನಮಗೆ ಕಡಿಮೆ ಆದಾಗ ಅಂದರೆ ಏರ್ ಕಡಿಮೆ ಆದಾಗ ಇನ್ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ. ಇನ್ಕಂಪ್ಲೀಟ್ ಕಂಬರ್ಷನ್ ಆದರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತದೆ. ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆದರೆ ಅನ್ಬರ್ನಲ್ಲಿ ಫ್ಯೂಯಲ್ನಲ್ಲಿ ಅನ್ಬರ್ಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಫಿಷಿಯನ್ಸಿ ಮತ್ತೆ ನಮಗೆ ರೆಡ್ಯೂಸ್ ಆಗುತ್ತೆ. ಆದ್ದರಿಂದ ಆಪ್ಟಮೈಸ್ಡ್ ಎಕ್ಸೆಸ್ ಏರ್ ಅನ್ನೋದು ಕರೆಕ್ಟಾಗಿ ನಾವು ಕೊಡಬೇಕು. ಅಂದರೆ ನಾವು O2 ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ CO2 ಕಾರ್ಬನ್ ಡೈಆಕ್ಸೈಡ್ ಅಂಡ್ O2 ಅಂದರೆ ಆಕ್ಸಿಜನ್. ಫ್ಲೂ ಗ್ಯಾಸ್ ಅನಾಲಿಸಿಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಗಿರುತ್ತೆ. O2 ತುಂಬ ಹೈ ಆದರೆ ಸಾಮಾನ್ಯವಾಗಿ ಎಕ್ಸಸ್ ಏರ್ ಹೆಚ್ಚು ಆಗ್ತಾ ಇದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ CO ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚು ಇದ್ರೆ ಇನ್ಕಂಪ್ಲೀಟ್ ಕಂಬರ್ಷನ್ ಸೂಚನೆ ಅನ್ನೋದು ಕೊಡುತ್ತೆ. ಸೊ CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇದ್ರೆ ಕಂಬರ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ. O2 ಎಕ್ಸೆಸಿವ್ ಹೈ ಆಯ್ತಂತಂದ್ರೆ ಎಕ್ಸೆಸ್ ಏರ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಏನಾಗ್ತಾ ಇದೆ? CO ಕಾರ್ಬನ್ ಮೊನಾಕ್ಸೈಡ್ ಅಲ್ಲಿ O2 ಕಡಿಮೆ ಆದ್ರೆ ಅನ್ಬರ್ನ್ಡ್ ಜಾಸ್ತಿ ಹೋಗುತ್ತೆ. ಎಕ್ಸೆಸ್ ಏರ್ನ ನಾವು ಕೊಟ್ಟಾಗ ಅಂದ್ರೆ O2 ಜಾಸ್ತಿ ಮಾಡಿದಾಗ CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಆಗಿ ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಂಬರ್ 10, ಅನ್ಬರ್ನ್ಡ್ ಕಾರ್ಬನ್ ಲಾಸಸ್. ಅಂದ್ರೆ ಫ್ಯೂಯಲ್ ಸಂಪೂರ್ಣವಾಗಿ ಬರ್ನ್ ಆಗದೆ ಆಶ್ ಅಥವಾ ಚಾರ್ನಲ್ಲಿ ಕಾರ್ಬನ್ ಉಳಿದು ಹೋಗುವಂತಹ ಒಂದು ಟಾಪಿಕ್ನ ನಾವೇನಂತ ಕರಿತೀವಿ? ಅನ್ಬರ್ನ್ಡ್ ಕಾರ್ಬನ್ ಲಾಸಸ್ ಅಂತ ಕರಿತೀವಿ. ಅನ್ಬರ್ನ್ಡ್ ಕಾರ್ಬನ್ ಲಾಸ್ ಉಂಟಾಗುತ್ತದೆ AFBC ಅಥವಾ CFBC ನಲ್ಲಿ. ಇದು ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತದೆ. ಓಕೆ, ಕಾಸಸ್ ಏನೆಲ್ಲ ಆಗ್ತವೆ? ಪೂರ್ ಏರ್ ಡಿಸ್ಟ್ರಿಬ್ಯೂಷನ್, ನಾವು ಕರೆಕ್ಟಾಗಿ ಏರ್ ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಏರ್ನಲ್ಲಿ ಮಾಯಿಶ್ಚರ್ ಇರುವುದರಿಂದನಾಗ್ಲಿ ನಮಗೆ ಅನ್ಬರ್ಡ್ ಆಗುತ್ತದೆ.
ಇಂಪ್ರಾಪರ್ ಫ್ಯೂಯಲ್ ಸೈಜ್. ಯಾಕೆ ನಾವು ಓವರ್ ಸೈಜ್ ಬಂತು, ಇಲ್ಲಂತಂದ್ರೆ ಸ್ಮಾಲ್ ಸೈಜ್ ಬಂತು, ಇಲ್ಲಂತಂದ್ರೆ ಫೈನ್ಸ್ ಆಗಿದೆ, ಈ ತರತಕ್ಕಂತಹ ನಮಗೆ ಚಾರ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಆ ಥರ ಏನಾದರೂ ಅನ್ಪ್ರಾಪರ್ ಸೈಜ್ ಏನಾದರೂ ಬಂತು ಅಂತಂದ್ರೆ ನಮಗೆ ಅನ್ಬರ್ಡ್ ಜಾಸ್ತಿ ಆಗುತ್ತೆ. ಇನ್ನು ಪೂರ್ ಮಿಕ್ಸಿಂಗ್, ಒಂದು ಬ್ಲೆಂಡೆಡ್ ಅಂತ ಮಾಡಿಕೊಡ್ತೀವಿ. ಬ್ಲೆಂಡೆಡ್ ಅಂತಂದ್ರೆ ಚಾರ್ ಜೊತೆ ಇಂತಿಷ್ಟು ಕೋಲ್ ಮಿಕ್ಸ್ ಮಾಡಬೇಕು, ಇಲ್ಲ ಕೋಲ್ ಜೊತೆ ಇಂತಿಷ್ಟು ಡೋಲೋಮೆಟ್ ಮಿಕ್ಸ್ ಆಗಿದೆ, ಇಲ್ಲ ಅಂತಂದ್ರೆ ಚಾರ್ ಮಿಕ್ಸ್ ಆಗಿದೆ. ಅನ್ಪ್ರಾಪರ್ ಇತ್ತು ಅಂತಂದ್ರೆ, ಕಾಂಬಿನೇಷನ್ ಕರೆಕ್ಟ್ ಆಗಿ ಇಲ್ಲ ಅಂತಂದಾಗ ನಮಗೆ ಅನ್ಬರ್ಡ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕೆ? ನಾವು ಚಾರ್ಗೆ ಕೊಡಬೇಕಾದಂತಹ ಏರ್ ಅಥವಾ ಕೋಲ್ಗೆ ಕೊಡಬೇಕಾದಂತಹ ಏರ್ಗೆ ಡಿಸ್ಟರ್ಬ್ ಆದಾಗ ನಮಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಕಂಬರ್ಷನ್ ಆಗದಿದ್ರೆ ಅವಾಗ ಏನಾಗುತ್ತೆ, ಅನ್ಬರ್ಡ್ ಅನ್ನೋದು ಬರುತ್ತೆ. ಇನ್ನು ನೆಕ್ಸ್ಟ್, ಲೋ ಕಂಬರ್ಷನ್ ಟೆಂಪರೇಚರ್. ಒಂದು ವೇಳೆ ನಮಗೆ T ಅಂತ ಬರುತ್ತೆ. ನಾನು ನಿಮಗೆ ಆಲ್ರೆಡಿ ಹಳೆ ಯೂನಿಟ್ನಲ್ಲಿ ಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್, ಅದು ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಹೇಳ್ತಾ ಹೋದ್ರೆ ಯೂನಿಟ್ ಅನ್ನೋದು ಈ ಟಾಪಿಕ್ ಲೆಂತಿ ಆಗೋಗ್ಬಿಡುತ್ತೆ, ನಿಮಗೆ ಟಾಪಿಕ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಇಂದ ನೀವು ವಿಡಿಯೋ ನೋಡ್ಕೊಂತ ಬಂದ್ರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್, ಲೋ ಕಂಬರ್ಷನ್ ಟೆಂಪರೇಚರ್. ಯಾವುದೇ ಒಂದು ಕಂಬರ್ಷನ್ ಆಗ್ಲಿಕ್ಕೆ ಇಗ್ನಿಷಿಯನ್ ಟೆಂಪರೇಚರ್ ಅನ್ನೋದು ಬೇಕಾಗ್ತದೆ. ಒಂದು ವೇಳೆ ಆ ಟೆಂಪರೇಚರ್ಗಿಂತ ನಮಗೆ ಕಡಿಮೆ ಸಿಗ್ತಾ ಇದೆ, ಆ ಫ್ಯೂಯಲ್ಗೆ ಬೇಕಾದಂತಹ ಟೆಂಪರೇಚರ್ ನಮಗೆ ಕರೆಕ್ಟಾಗಿ ನಾವು ಕೊಟ್ಟಿಲ್ಲ ಅಂತಂದಾಗ ಅಲ್ಲಿ ಅನ್ಬರ್ಡ್ ಆಗುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಇನ್ನು ನೆಕ್ಸ್ಟ್, ಇನ್ಸಫಿಸಿಯಂಟ್ ರೆಸಿಡೆನ್ಸ್ ಟೈಮ್. ಯಾವುದೇ ಒಂದು ಫ್ಯೂಯಲ್ಗೆ ಇಂತಿಷ್ಟು ಟೈಮ್ ಬೇಕು, ಚಾರ್ಗೆ ಬರ್ನ್ ಆಗ್ಲಿಕ್ಕೆ ಇಂತಿಷ್ಟು ಟೈಮ್ ಅಂತ ಬೇಕಾಗ್ತದೆ. ನೆಕ್ಸ್ಟ್, ಪೆಟ್ರೋಲ್ಗೆ ಒಂದು ಟೈಮ್ ಇರುತ್ತೆ. ಒಂದು ಕಡೆ ಮುಚ್ಚಳದಲ್ಲಿ ಪೆಟ್ರೋಲು, ಮತ್ತೆ ಒಂದು ಕಡೆ ಡೀಸೆಲು, ಒಂದು ಕಡೆ ಚಾರ್ ಅಥವಾ ಒಂದು ಕೋಲ್ ಅಂತ ಇಟ್ಟಾಗ ನಾವು ಬೆಂಕಿ ಪಟ್ಟನೆ ತಗೊಂಡು ಪೆಟ್ರೋಲ್ಗೆ ಇಟ್ಟರೆ ಯಾವ ಟೈಮಲ್ಲಿ ಬರ್ನ್ ಆಗುತ್ತೆ ಅದು? ಹೌದಾ? ಅಂದ್ರೆ ಇಂತಿಷ್ಟು ನಮಗೆ ಟೆಂಪರೇಚರ್ ಸಿಕ್ಕರೆ ಸಾಕು, ಅದು ಕಂಪ್ಲೀಟ್ ಕಂಬರ್ಷನ್ ಆಗ್ತದೆ. ಅದೇ ಬೆಂಕಿ ಪಟ್ಟನೆ ತಗೊಂಡು ಡೀಸೆಲ್ಗಿಡೋದಕ್ಕೂ, ಅದೇ ಪೆಟ್ರೋಲ್ ತಗೊಂಡು ಕೋಲಿಗಿಡೋದಕ್ಕೂ, ಚಾರಿಗಿಡೋದಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಮಗೆ ಇನ್ಸಫಿಸಿಯೆಂಟ್ ರೆಸಿಡೆನ್ಸಿಯಲ್ ಟೈಮ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದು ಸ್ಟಾರ್ಟ್ಅಪ್ ಮಾಡ್ತಿರ್ಬೇಕಾದ್ರೆ, ಒಂದು ಬಾಯ್ಲರ್ನ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಆ ಟೈಮು ಮತ್ತೆ ಆ ಟೆಂಪರೇಚರ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ಟೆಂಪರೇಚರ್ಗೆ ನಾವು ಕೋಲ್ನ ಕೊಡಬೇಕು, ಎಷ್ಟು ಟೆಂಪರೇಚರ್ಗೆ ನಾವು ಚಾರ್ನ ಕೊಡಬೇಕು, ಆಮೇಲೆ ಬಗಾಸ್ನ ಕೊಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಅಂತಷ್ಟು ಆ ಇಗ್ನಿಷಿಯನ್ ಟೆಂಪರೇಚರ್ ಬರಬೇಕು ಅಂತಂದ್ರೆ ಒಂದು 600 ಡಿಗ್ರಿ ಸೆಲ್ಸಿಯಸ್ 500 ಡಿಗ್ರಿ ಸೆಲ್ಸಿಯಸ್ ಬಂದ ಮೇಲೆ ಆ ಫ್ಯೂಯಲ್ ಬರ್ನ್ ಆಗಂತಹ ಕೆಪಾಸಿಟಿ ಅದಕ್ಕಿರುತ್ತೆ. ಇದನ್ನ ನಾವೇನಂತೀವಿ, ಇನ್ಸಫಿಸಿಯೆಂಟ್ ರೆಸಿಡೆನ್ಸಿಯಲ್ ಟೈಮ್. ಆ ಟೈಮ್ನಲ್ಲಿ ಬರ್ನ್ ಆಗುವಂಥದ್ದು, ಆಮೇಲೆ ಆ ಟೈಮಲ್ಲಿ ಟೆಂಪರೇಚರ್ ಗೆ ರೀಚ್ ಆಗಂತದ್ರ ಬಗ್ಗೆ ನಾವು ಸ್ಟಾರ್ಟ್ಅಪ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಫ್ಯೂಯಲ್ ಫೀಡಿಂಗ್ ಸಿಸ್ಟಮ್. ಓಕೆ, ನಾವು ಯಾವ ಟೆಂಪರೇಚರ್ಗೆ ನಮಗೆ ಒಂದು ಸ್ಟೀಮ್ ಜನರೇಟ್ ಆಗ್ತಿರ್ಬೇಕಾದ್ರೆ ಡಿಸೈನ್ ಮಾಡಿ ಫ್ಯೂಯಲ್ನ ಸಪ್ಲೈ ಮಾಡಬೇಕಾಗತ್ತೆ. ನಾವು ಎಷ್ಟು ಫ್ಯೂಯಲ್ ಸಪ್ಲೈ ಮಾಡಿದ್ರೆ ಅಷ್ಟು ಸ್ಟೀಮ್ ಜನರೇಷನ್ ಆಗುತ್ತೆ ಅಂತ ಬರಲ್ಲ. ಯಾವುದೇ ಒಂದು ಬಾಯ್ಲರ್ಗೆ ಇಂತಿಷ್ಟು RPM ಅಲ್ಲಿ ನಾವು ಫ್ಯೂಯಲ್ ಕೊಟ್ರೆ ಆ ಫ್ಯೂಯಲ್ನ ಬರ್ನ್ ಆಗಿ ಅಂದ್ರೆ ಸಫಿಸಿಯೆಂಟ್ ಟೈಮು, ಸಫಿಸಿಯೆಂಟ್ ಟೆಂಪರೇಚರ್ ಜೊತೆಗೆ ನಾವು ಕ್ವಾಂಟಿಟಿ ಆಫ್ ಫ್ಯೂಯಲ್ ಕರೆಕ್ಟ್ ಆಗಿ ಕೊಟ್ಟಾಗ ಮಾತ್ರ ಇಂತಿಷ್ಟು ಸ್ಟೀಮ್ ಜನರೇಷನ್ ಆಗುತ್ತೆ ಅಂತೇಳಿ ಬಾಯ್ಲರ್ನಲ್ಲಿ ಡಿಸೈನ್ ಆಗಿರುತ್ತೆ. ಅದಕ್ಕೆ ತಕ್ಕಂತೆ ನಾವು ಫ್ಯೂಯಲ್ ಫೀಡಿಂಗ್ನ ಕೊಟ್ಟರೆ ಕರೆಕ್ಟಾಗಿ ಸ್ಟೀಮ್ ಜನರೇಷನ್ ಅನ್ನೋದು ಸಿಗುತ್ತೆ. ಅದು ಬಿಟ್ಟು ಹೆಚ್ಚಿಗೆ ಫ್ಯೂಯಲ್ ಫೀಡಿಂಗಿಗೆ ಜಾಸ್ತಿ ಕೊಟ್ಟರೆ ನಮಗೆ 100% ಬರ್ನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಮಗೆ ಅನ್ಬರ್ಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಫ್ಯೂಯಲ್ ಫೀಡಿಂಗ್ ಪ್ರಾಬ್ಲಮ್ ಅಂತ ಕೂಡ ಕರೀತಾರೆ. ಇಷ್ಟು ಅನ್ಬರ್ಡ್ ಕಾರ್ಬನ್ಗೆ ಸಂಬಂಧಪಟ್ಟಂತ ಲಾಸಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್, ರೇಡಿಯೇಷನ್ ಲಾಸಸ್ ಅಂದ್ರೆ ಬಾಯ್ಲರ್ ಫರ್ನೆಸ್ ಮತ್ತು ಹಾಟ್ ಸರ್ಫೇಸ್ ನಿಂದ ಸರೌಂಡಿಂಗ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತದೆ. ಇದನ್ನ ನಾವೇನಂತ ಕರಿತೀವಿ, ರೇಡಿಯೇಷನ್ ಲಾಸಸ್ ಅಂತ ಕರಿತೀವಿ. ಅಂದ್ರೆ ಪ್ರಾಪರ್ ಇನ್ಸುಲೇಷನ್ ಮತ್ತೆ ರಿಫ್ರಾಕ್ಟರಿ ಕಂಡೀಷನ್ ಕರೆಕ್ಟಾಗಿ ಮಾಡಿದ್ರೆ
ಈ ಲಾಸಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಹೆಡ್ಡರ್ಗಳು ಇರ್ತವೆ, ಎಕನಾಮೈಸರ್ ಇರ್ತದೆ, APH ಇರ್ತದೆ, ಅಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ ಡಕ್ಟ್ಗಳಿಗೆ, ಆಮೇಲೆ ಸೂಪರ್ ಹೀಟೆಡ್ ಕಾಯಿಲ್ಸ್ ಆಗಿರ್ಬೋದು, ಅಥವಾ ಎಕನಾಮೈಸರ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಹೆಡ್ಡರ್, ಅಥವಾ ನೆಕ್ಸ್ಟ್ ಸೂಪರ್ ಹೀಟೆಡ್ ಸ್ಟೀಮ್ ಹೆಡ್ಡರ್ ಲೈನ್ಗಳನ್ನ ನಾವು ಯಾವುದೇ ಇನ್ಸುಲೇಷನ್ ಹಾಕದೆ ನಾವು ಅದೇ ತರ ಅಟ್ಮಾಸ್ಫಿಯರ್ಗೆ ಆ ಟ್ಯೂಬ್ ಅದೇ ತರ ಓಪನ್ ಬಿಟ್ಬಿಟ್ರೆ ಅಲ್ಲೇನಾಗುತ್ತದೆ, ಅಟ್ಮಾಸ್ಫಿಯರ್ಗೆ ಹೀಟ್ ಅನ್ನೋದು ಲಾಸ್ ಆಗ್ತಾ ಹೋಗ್ತದೆ. ಅದನ್ನ ನಾವೇನಂತ ಕರಿತೀವಿ, ರೇಡಿಯೇಷನ್ ಲಾಸಸ್ ಅಂತ ಕರಿತೀವಿ. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಪ್ರಾಪರ್ ಇನ್ಸುಲೇಷನ್ ಮತ್ತೆ ರಿಫ್ರಾಕ್ಟರಿ ಎಲ್ಲಿ ಬರ್ತದೆ, ನಾವು ಎಲ್ಲಿ ಫರ್ನೆಸ್ ಎಲ್ಲಿರುತ್ತೆ ಅಲ್ಲಿ ಬೆಡ್ ಮೆಟೀರಿಯಲ್ ಫ್ಲೂಯಿಡೈಸೇಷನ್ ಆಗ್ತಾ ಇರ್ತದೆ. ಆ ಒಂದು ವಾಟರ್ ವಾಲ್ವ್ಸ್ ಟ್ಯೂಬ್ಸ್ ಸರೌಂಡಿಂಗಿಗೆ ನಾವು ರಿಫ್ರಾಕ್ಟರಿ ಅನ್ನೋದು ಕವರ್ ಮಾಡ್ತೀವಿ ಅಂತ ಜಾಗದಲ್ಲಿ. ಜೊತೆಗೆ ಮ್ಯಾನ್ಯುವಲ್ ಡೋರ್ಗೆ ಹೀಟ್ ಟ್ರಾನ್ಸ್ಫರ್ ಆಗಬಾರ್ದು ಅಂತೇಳಿ ಡೋರ್ಗೆ ಈ ಸರೌಂಡಿಂಗ್ ಅಲ್ಲಿ ನಾವು ರಿಫ್ರಾಕ್ಟರಿ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ರೇಡಿಯೇಷನ್ ಲಾಸಸ್ ಅನ್ನೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಇನ್ನ ಕನ್ವೆಕ್ಷನ್ ಲಾಸಸ್ ಅಂದ್ರೆ ಹಾಟ್ ಬಾಯ್ಲರ್ ಸರ್ಫೇಸ್ ನಿಂದ ಸರೌಂಡಿಂಗ್ಗೆ ಏರ್ ಮುಖಾಂತರ ಏರ್ಗೆ ಹೀಟ್ ಟ್ರಾನ್ಸ್ಫರ್ ಆಗೋದನ್ನ ನಾವೇನಂತ ಕರಿತೀವಿ, ಕನ್ವೆಕ್ಷನ್ ಲಾಸಸ್ ಅಂತ ಕರಿತೀವಿ. ಅಂದ್ರೆ ಓವರ್ ಆಲ್ ಆಗಿ ರೇಡಿಯೇಷನ್ ಪ್ಲಸ್ ಕನ್ವೆಕ್ಷನ್ ಎಕ್ಸ್ಟರ್ನಲ್ ಹೀಟ್ ಲಾಸಸ್ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ 13 ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂಡ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಫಿಷಿಯನ್ಸಿ ಕನ್ವರ್ಷನ್. ಅರ್ಥ ಮಾಡ್ಕೊಳ್ರಿ, ನಿಧಾನ ಕೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ವಾಟರ್ ವೇಪರ್ ಕಂಡೆನ್ಸೇಷನ್ ಹೀಟ್ ಕೂಡ ಇನ್ಕ್ಲೂಡ್ ಮಾಡಿದಾಗ ನಮಗೆ ಏನಾಗುತ್ತೆ, ಅದು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಇನ್ನು ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ವಾಟರ್ ವೇಪರ್ ಕಂಡೆನ್ಸೇಷನ್ ಹೀಟ್ ರಿಕವರಿ ಆಗದಿದ್ರೆ ಅಂತ ಒಂದು ಟಾಪಿಕ್ನ ನಾವೇನಂತ ಕರಿತೀವಿ, ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಾಗಿ ಯಾವತ್ತಿಗೂ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಗಿರುತ್ತೆ. ಫ್ಯೂಯಲ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ನಲ್ಲಿ ನಾವು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಥವಾ ನೆಟ್ ಕ್ಯಾಲೋರಿಫಿಕ್ ಯಾವ ಬೇಸಿಸ್ ನಲ್ಲಿ ಕೇಳಲಾಗಿದೆ ಅನ್ನೋದ್ರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹೀಟ್ ಬ್ಯಾಲೆನ್ಸ್ ಬಾಯ್ಲರ್ ನಲ್ಲಿ ಹೀಟ್ ಇನ್ಪುಟ್ ಇಸ್ ಈಕ್ವಲ್ ಟು ಯೂಸ್ಫುಲ್ ಹೀಟ್ ಪ್ಲಸ್ ಹೀಟ್ ಲಾಸಸ್. ಅಂದ್ರೆ ಫ್ಯೂಯಲ್ ನಲ್ಲಿ ಇರ್ತಕ್ಕಂತಹ ಹೀಟ್ನಿಂದ ಯೂಸ್ಫುಲ್ ಹೀಟ್ ಸ್ಟೀಮ್ ಆಗಿ ಕನ್ವರ್ಟ್ ಮಾಡೋದು. ಅಲ್ಲಿ ಏನೇನು ಬರುತ್ತೆ, ಫ್ಯೂಯಲ್ ಗ್ಯಾಸ್ ಲಾಸಸ್ಸು, ಅನ್ಬರ್ಡ್ ಕಾರ್ಬನ್ ಲಾಸಸ್ಸು, ರೇಡಿಯೇಷನ್ ಅಥವಾ ಕನ್ವೆಕ್ಷನ್ ಲಾಸಸ್ಸು, ಮಾಯಿಶ್ಚರ್ ಲಾಸಸ್ಸು ಮತ್ತೆ ಅದರ್ ಲಾಸಸ್ ಆಗಿ ನಮಗೆ ಏನಾಗುತ್ತೆ ಹೋಗ್ಬಿಡ್ತದೆ. ಅದನ್ನೇ ಹೀಟ್ ಇನ್ಪುಟ್ ಇಸ್ ಈಕ್ವಲ್ ಟು ಯೂಸ್ಫುಲ್ ಹೀಟ್ ಲಾಸಸ್ ಪ್ಲಸ್ ಹೀಟ್ ಲಾಸಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಅದನ್ನ ನಾವೇನಂತ ಕರಿತೀವಿ, ಹೀಟ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 15th ಟಾಪಿಕ್ ಬಾಯ್ಲರ್ ಹೀಟ್ ಬ್ಯಾಲೆನ್ಸ್. ಸಿಂಪಲ್ ಎಕ್ಸ್ಪ್ಲನೇಷನ್ ಹೇಳ್ಬೇಕಾಯ್ತು ಅಂತಂದ್ರೆ ಅಸ್ಯೂಮ್ ಹೀಟ್ ಇನ್ಪುಟ್ 100 ಯೂನಿಟ್ಸ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ನಮಗೆ ಯೂಸ್ಫುಲ್ ಆಗಿದೆ ಎಷ್ಟು, 85 ಯೂನಿಟ್ಸ್ ಅನ್ಕೊಂಡ್ರೆ ನಮಗೆ ಎಫಿಷಿಯನ್ಸಿ ಎಷ್ಟು ಬಂದಂಗೆ 85%. ಅಂದ್ರೆ 100 ಮೈನಸ್ ಲಾಸಸ್ ಎಷ್ಟು ಬರುತ್ತೆ 15 ಇಸ್ ಈಕ್ವಲ್ ಟು 85%. ಇದು ನಮಗೆ ಬಾಯ್ಲರ್ ಹೀಟ್ ಬ್ಯಾಲೆನ್ಸ್ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಾಯ್ಲರ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಆಗಿರುತ್ತೆ. ಪ್ರಾಪರ್ ಕಂಬರ್ಷನ್ ಅಂದ್ರೆ CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ನ ನಾವು ಕಡಿಮೆ ಮಾಡಬೇಕು. ನೆಕ್ಸ್ಟ್ ಆಪ್ಟಿಮೈಸ್ ಎಕ್ಸಸ್ ಏರ್ ಅಂದ್ರೆ O2 ಅನ್ನೋದು ಅತಿಯಾಗಿ O2 ಜಾಸ್ತಿ ಇಡೋದ್ರಿಂದ ಅಥವಾ ಎಕ್ಸಸ್ ಏರ್ ಕಡಿಮೆ ಮಾಡೋದ್ರಿಂದ ನಮಗೆ ಎಫಿಷಿಯನ್ಸಿ ಅನ್ನೋದು ಇಂಪ್ರೂವ್ ಆಗಲ್ಲ. ಹಾಗಾಗಿ ನಾವು ಎಕ್ಸಸ್ ಏರ್ನ ಕರೆಕ್ಟಾಗಿ ಕೊಡೋದ್ರಿಂದ ನಮಗೆ ಎಫಿಷಿಯನ್ಸಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ 3 ಫ್ಲೂ ಗ್ಯಾಸ್ ಟೆಂಪರೇಚರ್ ಕಂಟ್ರೋಲ್. ಅಂದರೆ ನಮಗೆ
ಫರ್ನೆಸ್ಗಳು ಯಾವ್ಯಾವ ಝೋನ್ನಲ್ಲಿ ಫರ್ನೆಸ್ನಲ್ಲಿ ಮತ್ತು ಎವಾಪರೇಷನ್ನು, ಸೂಪರ್ ಹೀಟೆಡ್ ಝೋನು, ಎಕನಾಮೈಸರ್ ಝೋನು, APH ಝೋನು, ಆಮೇಲೆ ESP ಇನ್ಲೆಟ್ ಝೋನ್ನಲ್ಲಿ ಯಾವ್ಯಾವ ಝೋನ್ನಲ್ಲಿ ಫ್ಲೂ ಗ್ಯಾಸ್ ಟೆಂಪ್ರೇಚರು ಎಷ್ಟು ಮೇಂಟೈನ್ ಮಾಡಬೇಕು ಅಂತೇಳಿ ಬಾಯ್ಲರ್ ಡಿಸೈನ್ ಅವ್ರು ಕೊಟ್ಟಿರ್ತಾರಲ್ಲ ಅಷ್ಟೇ ಟೆಂಪ್ರೇಚರ್ನ ಮೇಂಟೈನ್ ಮಾಡಿದರೆ ನಾವು ಬಾಯ್ಲರ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಬೋದು. ಇಲ್ಲ ಅಂದರೆ ಅನ್ನೆಸೆಸರಿ ಹೈ ಸ್ಟ್ಯಾಕ್ ಟೆಂಪರೇಚರ್ ಅವಾಯ್ಡ್ ಮಾಡದಿದ್ರೆ ಅನ್ನೆಸೆಸರಿ ನಮಗೆ ಟೆಂಪರೇಚರ್ ಅನ್ನೋದು ಲಾಸ್ ಆಗುತ್ತೆ, ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಕರೆಕ್ಟ್ ನಾವು ಫ್ಲೂ ಗ್ಯಾಸ್ ಟೆಂಪರೇಚರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಹೀಟ್ ಟ್ರಾನ್ಸ್ಫರ್ ಸರ್ಫೇಸ್ ಕ್ಲೀನಿಂಗ್. ಓಕೆ, ಇದು ಶೂಟ್ ಅಥವಾ ಆ್ಯಶ್ ಡೆಪೋಸಿಷನ್ ಕಂಟ್ರೋಲ್ ಮಾಡಬೇಕು. ಅಂದರೆ ಪ್ರಾಪರಾಗಿ ನಾವು ಹೋಗ್ತಕ್ಕಂತಹ ಫ್ಲೂ ಗ್ಯಾಸ್ನಲ್ಲಿ ಆ್ಯಶು ಟ್ಯೂಬಿನ ಮೇಲೆ ಕವರ್ ಆಗಿರುತ್ತೆ. ಅದನ್ನು ನಾವು ಶೂಟ್ ಬ್ಲೋಯಿಂಗ್ ಮುಖಾಂತರ ನಾವು ಅದನ್ನು ಪಿರಿಯೋಡಿಕಲಿ ನಾವು ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಹೀಟ್ ಟ್ರಾನ್ಸ್ಫರ್ ಸರ್ಫೇಸ್ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಎಫಿಷಿಯನ್ಸಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏರ್ ಪ್ರೀ ಹೀಟರ್ ಪರ್ಫಾರ್ಮೆನ್ಸ್. ನಾವು ಕೊಡ್ತಕ್ಕಂತಹ ಹೀಟ್ನ ಎಕನಾಮೈಸರಿಂದ ಹೋಗ್ತಕ್ಕಂತಹ ಫ್ಲೂ ಗ್ಯಾಸ್ ಟೆಂಪ್ರೇಚರ್ನ ನೋಡಿಕೊಂಡು APHಗೆ ಟ್ರಾನ್ಸ್ಫರ್ ಮಾಡಿದರೆ ನಮಗೆ ಹೊರಗಡೆ ಹೋಗ್ತಕ್ಕಂತಹ ಹೀಟ್ನ ನಾವು APH ಅಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಏರ್ನ ಪ್ರೀ ಹೀಟ್ ಮಾಡಿದರೆ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕನಾಮೈಸರ್ ಪರ್ಫಾರ್ಮೆನ್ಸ್. ಫೀಡ್ ವಾಟರ್ ಹೀಟ್ನ ರಿಕವರಿ ಮ್ಯಾಕ್ಸಿಮಮ್ ಪಾಸಿಬಲ್ ಎಷ್ಟಿರುತ್ತೆ ನಾವು ಅಷ್ಟೂ ತಗೊಳ್ಳೋದ್ರಿಂದ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅನ್ಬರ್ಡ್ ಕಂಟ್ರೋಲ್. ಏನು ಅನ್ಬಂಟ್ ಕಾರ್ಬನ್ ಕಂಟ್ರೋಲ್ ಅಂದರೆ ನಾವು ಫ್ಯೂಯಲ್ಗೆ ಕೊಡ್ತಕ್ಕಂತಹ ಫ್ಯೂಯಲ್ ಏರ್ ಮಿಕ್ಸ್ಚರ್ ಮತ್ತು ಕಂಬರ್ಷನ್ ಆಪ್ಟಿಮೈಸ್ ಮಾಡೋದ್ರಿಂದ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅನ್ಬರ್ಡ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ ಬಾಯ್ಲರ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಬೋದು. ಬಾಯ್ಲರ್ ಇನ್ಸುಲೇಷನ್ ಅಂದರೆ ಕ್ಲಾಡಿಂಗ್ ಶೀಟ್ಗಳದ್ದು ರಿಫ್ರಾಕ್ಟ್ರಿ ವರ್ಕು ನಾವು ಪ್ರಾಪರಾಗಿ ಮಾಡೋದ್ರಿಂದ ಕನ್ವೆಕ್ಷನ್ ಮತ್ತು ರೇಡಿಯೇಷನ್ ಲಾಸಸ್ನ ನಾವು ಕಂಟ್ರೋಲ್ ಮಾಡಿ ಬಾಯ್ಲರ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ BOE ವೆರಿ ಇಂಪಾರ್ಟೆಂಟ್ MCQ. ಈ ಚಾಪ್ಟರಿಂದ ಏನೆಲ್ಲ ಬರ್ಬೋದು ನಮಗೆ ಅನ್ನೋದ್ರ ಬಗ್ಗೆ. ಬಾಯ್ಲರ್ ಎಫಿಷಿಯನ್ಸಿ ಈಸ್ ಯೂಸ್ಫುಲ್ ಹೀಟ್ ಅಬ್ಸಾರ್ಬ್ಡ್ ಬೈ ಸ್ಟೀಮ್ ಬೈ ಹೀಟ್ ಸಪ್ಲೈಡ್ ಬೈ ಫ್ಯೂಯಲ್ ಇಂಟು 100 ಮಾಡಿದರೆ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಸಿಗುತ್ತೆ. ಇನ್ನು ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಇನ್ಪುಟ್ ಮೈನಸ್ ಔಟ್ಪುಟ್ ಮೆಥಡ್ ಅಂತ ಹೇಳಬೇಕು. ಇಂಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಹೀಟ್ ಲಾಸ್ ಮೆಥಡ್ ಅಂತ ಕೂಡ ಕರೀತಾರೆ. ಇಂಡೈರೆಕ್ಟ್ ಎಫಿಷಿಯನ್ಸಿ ಫಾರ್ಮುಲಾ 100 ಅಂದರೆ ಫುಲ್ ಮೈನಸ್ ಟೋಟಲ್ ಹೀಟ್ ಲಾಸಸ್ ಆಫ್ ಪರ್ಸೆಂಟೇಜ್ ತೆಗೆದಾಗ ನಮಗೆ ಇಂಡೈರೆಕ್ಟ್ ಎಫಿಷಿಯನ್ಸಿ ಫಾರ್ಮುಲಾ ಆಗುತ್ತೆ. ಎಕ್ಸೆಸ್ ಏರ್ ಟು ಹೈ ಕಾಸಸ್ ಏನಾಗುತ್ತೆ, ಹೈಯರ್ ಫ್ಯೂಯಲ್ ಗ್ಯಾಸ್ ಹೀಟ್ ಲಾಸಸ್ ಆಗುತ್ತೆ. ಚಿಮ್ನಿಯಿಂದ ನಮಗೆ ಹೆಚ್ಚಾಗಿ ಹೀಟ್ ಲಾಸಸ್ ಆಗುತ್ತೆ. CO ಕಾರ್ಬನ್ ಮೊನಾಕ್ಸೈಡ್ ಇನ್ ಫ್ಲೂ ಗ್ಯಾಸ್ ಇಂಡಿಕೇಟ್ಸ್ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ತೋರಿಸ್ತಾ ಇದೆ ಅಂತಂದ್ರೆ ಇನ್ಕಂಪ್ಲೀಟ್ ಕಂಬರ್ಷನ್ ಆಗ್ತಾ ಇದೆ ಅಂತ ಅರ್ಥ. ಅನ್ಬರ್ಡ್ ಕಾರ್ಬನ್ ಕಾಜಸ್ಗೆ ಹೀಟ್ ಅಥವಾ ಕೆಮಿಕಲ್ ಎನರ್ಜಿ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಹೈ ಸ್ಟ್ಯಾಕ್ ಟೆಂಪರೇಚರ್ ಜನರಲಿ ಕಾಜಸ್ ಹೈಯರ್ ಡ್ರೈ ಫ್ಲೂ ಗ್ಯಾಸ್ ಹೀಟ್ ಲಾಸಸ್ ಆಗ್ತಾ ಇದೆ ಅಂತ ಅರ್ಥ. ಎಲ್ಲ ಟಾಪಿಕ್ನು ಹೇಳಿದ್ದೀನಿ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ MCQ ಕ್ವಶನ್ಗಳು ಕೂಡ ಇಲ್ಲಿದೆ. MCQ ಕ್ವಶನ್ಗಳಿಗೆ ನೀವು ಬಂದಂಗೆ ನಿಮಗೆ ಅದು ಅರ್ಥ ಆಗ್ತಾ ಇದೆ ಅಂತಂದ್ರೆ ಮೇಲೆ ಇರ್ತಕ್ಕಂತಹ ಟಾಪಿಕ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಬಾಯ್ಲರ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ಗೆ ಏನು ಬರುತ್ತೆ ಅಂತಂದರೆ ರಿಡಕ್ಷನ್ ಆಫ್ ಅವಾಯ್ಡಬಲ್ ಹೀಟ್ ಲಾಸಸ್ನ ನಾವೇನು ಮಾಡಬೇಕು, ಅವಾಯ್ಡ್ ಮಾಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ಬಾಯ್ಲರ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಏನೆಲ್ಲ ಬರ್ತದೆ, ಡೆಫಿನೇಷನ್ಗಳು. ಡಿಫೈನ್ ಬಾಯ್ಲರ್ ಎಫಿಷಿಯನ್ಸಿ ರೇಷಿಯೋ ಆಫ್ ಯೂಸ್ಫುಲ್ ಹೀಟ್ ಅಬ್ಸಾರ್ಬ್ಡ್ ಬೈ ಸ್ಟೀಮ್
to heat supplied by the fuel expressed as a percentage. Okay, what is direct method ಅಂದ್ರೆ ಬಾಯ್ಲರ್ ಎಫಿಷಿಯನ್ಸಿ ಡೈರೆಕ್ಟ್ ಮೆಥಡ್ ಅಂತಂದ್ರೆ ಏನು? ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟೆಡ್ ಫ್ರಮ್ ಯೂಸ್ಫುಲ್ ಹೀಟ್ ಔಟ್ಪುಟ್ ಅಂಡ್ ಫ್ಯೂಯಲ್ ಹೀಟ್ ಇನ್ಪುಟ್, ಔಟ್ಪುಟ್ ಬೈ ಇನ್ಪುಟ್ ಅಂತಾನೂ ಕರಿಬಹುದು. ಡೆಫಿನೇಷನ್ ಕೊಟ್ಟಾಗ ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟೆಡ್ ಫ್ರಮ್ ಯೂಸ್ಫುಲ್ ಹೀಟ್ ಔಟ್ಪುಟ್ ಮತ್ತೆ ಫ್ಯೂಯಲ್ ಹೀಟ್ ಇನ್ಪುಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವಾಟ್ ಈಸ್ ಡೈರೆಕ್ಟ್ ಮೆಥಡ್? ಇನ್ನೊಂದು ಕೂಡ ಕೇಳ್ಬೋದು. ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟೆಡ್ ಬೈ ಸಬ್ಸ್ಟ್ರಾಕ್ಟ್ ಟೋಟಲ್ ಹೀಟ್ ಲಾಸಸ್ ಫ್ರಮ್ 100%. ಇಷ್ಟು ಪರ್ಸೆಂಟ್ ಒಳಗೆ ಇಷ್ಟು ಪರ್ಸೆಂಟ್ನಲ್ಲಿ ಅಂದರೆ 100%ನಲ್ಲಿ ಹೌ ಮಚ್ ಆಫ್ ಹೀಟ್ ಲಾಸಸ್ ಆಗಿದೆ ಅನ್ನೋದನ್ನು ತೆಗೆದಾಗ ನಮಗೆ ಡೈರೆಕ್ಟ್ ಮೆಥಡ್ ಆಫ್ ಬಾಯ್ಲರ್ ಎಫಿಷಿಯನ್ಸಿ ನಮಗೆ ಸಿಗುತ್ತೆ. ವಾಟ್ ಈಸ್ ಡ್ರೈ ಫ್ಲೂ ಗ್ಯಾಸ್ ಲಾಸಸ್? ಹೀಟ್ ಕ್ಯಾರಿಡ್ ಅವೇ ಬೈ ಡ್ರೈ ಫ್ಲೂ ಗ್ಯಾಸಸ್ ಲೀವಿಂಗ್ ಇನ್ ದ ಬಾಯ್ಲರ್. ಚಿಮಿನಿಯಲ್ಲಿ ಹೋಗ್ತಕ್ಕಂತಹ ಹೀಟನ್ನು ನಾವು ಡ್ರೈ ಫ್ಲೂ ಗ್ಯಾಸ್ ಲಾಸಸ್ ಅಂತ ಕೂಡ ಕರಿಬಹುದು. ವಾಟ್ ಈಸ್ ಅನ್ಬರ್ನ್ಡ್ ಕಾರ್ಬನ್ ಲಾಸಸ್? ಲಾಸ್ ಡ್ಯೂ ಟು ಕಾರ್ಬನ್ ರಿಮೇನಿಂಗ್ ಅನ್ಬರ್ನ್ಡ್ ಈಸ್ ಇನ್ ಎ ಆಶ್ ಅಥವಾ ಸಾಲಿಡ್ ರೆಸ್ಯೂಡ್. ಅಂದರೆ ಆಶಲ್ಲಿ ಇರ್ತಕ್ಕಂತಹ ಕಾರ್ಬನ್ ಕಂಟೆಂಟ್ ಹೆಚ್ಚಾದಂಗೆಲ್ಲ ನಮಗೆ ಅನ್ಬರ್ನ್ಡ್ ಜಾಸ್ತಿ ಆಗಿದೆ ಅಂತ ಅರ್ಥ. ಓಕೆ, ಅದನ್ನ ಅನ್ಬರ್ನ್ಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ಎಕ್ಸಸ್ ಏರ್ ಈಸ್ ಟೂ ಹೈ? ಎಕ್ಸಸ್ ಏರ್ ಜಾಸ್ತಿ ಆದರೆ ನಮಗೆ ಏನಾಗುತ್ತೆ? ಫ್ಲೂ ಗ್ಯಾಸ್ ಕ್ವಾಂಟಿಟಿ ಅಂಡ್ ಹೀಟ್ ಲಾಸಸ್ ಇನ್ಕ್ರೀಸಸ್. ಅಂದರೆ ಜೊತೆಗೆ ಎಫಿಷಿಯನ್ಸಿ ಕೂಡ ಕಡಿಮೆ ಆಗುತ್ತೆ. ವಾಟ್ ಹ್ಯಾಪನ್ ಇನ್ ಎಕ್ಸಸ್ ಏರ್ ಟು ಲೋ? ಕಡಿಮೆ ಕೊಟ್ಟೆ ನಾವು ಓಟು ಕಡಿಮೆ ಮಾಡಿದರೆ ಇನ್ಕಂಪ್ಲೀಟ್ ಕಂಬರ್ಷನ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಅನ್ಬರ್ನ್ಡ್ ಫ್ಯೂಯಲ್ ಕ್ಯಾನ್ ಇನ್ಕ್ರೀಸ್. ಓಕೆನಾ? ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದೆ ಅಂತಂದರೆ ಅನ್ಬರ್ನ್ಡ್ ಆಗಿದೆ ಅಂತಂದರೆ ಇನ್ಕಂಪ್ಲೀಟ್ ಕಂಬರ್ಷನ್ ಆಗಿದೆ ಅಂತ ಅರ್ಥ. ಓಕೆ, ವೈ ಈಸ್ ಫ್ಯೂಯಲ್ ಗ್ಯಾಸ್ ಟೆಂಪರೇಚರ್ ಇಂಪಾರ್ಟೆಂಟ್? ಫ್ಲೂ ಗ್ಯಾಸ್ ಟೆಂಪರೇಚರ್ ಯಾಕೆ ಇಂಪಾರ್ಟೆಂಟು? ಹೈಯರ್ ಎಕ್ಸಿಸ್ಟ್ ಟೆಂಪರೇಚರ್ ಜನರಲಿ ಮೀನ್ಸ್ ಗ್ರೇಟರ್ ಸೆನ್ಸಿಬಲ್ ಹೀಟ್ ಅನ್ನೋದು ಹೋಗುತ್ತೆ. ಸೆನ್ಸಿಬಲ್ ಹೀಟ್ನ ಕ್ಯಾರಿ ಓವರ್ ಮಾಡಿ ನಮಗೆ ESP ಮುಖಾಂತರ ಚಿಮಿನಿಗೆ ಕಳಿಸೋದ್ರಿಂದ ಫ್ಲೂ ಗ್ಯಾಸ್ ಟೆಂಪರೇಚರ್ ಲಾಸಸ್ ಆಗುತ್ತೆ. ಅದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಹೈಯರ್ ಎಕ್ಸಿಸ್ಟ್ ಟೆಂಪರೇಚರ್ ಅಂದರೆ ಚಿಮಿನಿಯಲ್ಲಿ ಹೋಗ್ತಕ್ಕಂತಹ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬೇಸಿಕ್ ನ್ಯೂಮ್ಯಾರಿಕಲ್ ಬಂದಾಗ ಒಂದು ಎಕ್ಸಾಂಪಲ್, ಫ್ಯೂಯಲ್ ಕನ್ಸೂಮ್ಷನ್ 100 kg ಪರ್ ಹವರ್, ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ 4000 ಕಿಲೋ ಕ್ಯಾಲೋರಿ. ಎರಡು ರೀತಿ ಬರುತ್ತೆ, ಕಿಲೋ ಕ್ಯಾಲೋರಿ ಪರ್ kg ಅಥವಾ ಕಿಲೋ ಜೌಲ್ ಪರ್ kg. ಇದನ್ನು ನಾವು ಕನ್ವರ್ಷನ್ ಮಾಡೋದ್ರಿಂದ ನಮಗೆ ಕಿಲೋ ಜೌಲ್ ಪರ್ kg ಅಂತ ಕೊಡ್ಬೋದು, ಅಥವಾ ಕಿಲೋ ಕ್ಯಾಲೋರಿ ಪರ್ ಅವರ್ ಅಂತ ಕೊಟ್ಟಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮುಖಾಂತರ ನಾವು ಎಫಿಷಿಯನ್ಸಿನ ಕಂಡು ಹಿಡಿಬೋದು. ಫಾರ್ ಎಕ್ಸಾಂಪಲ್, ಹೀಟ್ ಸಪ್ಲೈಡ್ ಅಂದರೆ 1000 ಇಂಟು 400 ಅಂದರೆ ಎಷ್ಟು ಫ್ಯೂಯಲ್ನ ಕೊಟ್ಟಿವಿ ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬಂತು? 40 lakhs ಕಿಲೋ ಕ್ಯಾಲೋರಿ ಪರ್ ಅವರ್ ಅಷ್ಟು ನಮಗೆ ಹೀಟ್ ಜನರೇಟ್ ಆಯಿತು. ಇನ್ನು ಅಸ್ಯೂಮ್ ಯೂಸ್ಫುಲ್ ಹೀಟ್ ಅಬ್ಸರ್ವ್ಡ್ ಬೈ ಸ್ಟೀಮ್ ಅಂದರೆ ಇದನ್ನು ಒಂದು ಸ್ಟೀಮ್ ಟೇಬಲ್ನಲ್ಲಿ ನಾವು ತೆಗೆದಾಗ 32 lakhs ಕಿಲೋ ಕ್ಯಾಲೋರಿ ಪರ್ ಅವರ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಒಂದು ಪ್ರೆಷರು ಮತ್ತು ಒಂದು ಸ್ಟೀಮನ್ನು ಎಷ್ಟು ಸ್ಟೀಮ್ ಜನರೇಟ್ ಆಗಿದೆ ಅಂತ ನಾವು ತೆಗೆದಾಗ ನಮಗೆ ಎಷ್ಟು ಎಂಥಾಲ್ಪಿ ಬಂತು ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ. ಆ ಎಫಿಷಿಯನ್ಸಿನ 32 lakhs ಡಿವೈಡೆಡ್ ಬೈ 40 lakhs ಮಾಡಿದಾಗ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಎಷ್ಟು ಬಂತು? 80% ಬಂತು. ಇನ್ನು ನೆಕ್ಸ್ಟ್, ಈ ಯೂನಿಟಲ್ಲಿ ರಿವಿಷನ್ ಮಾಡೋದಾಯಿತು ಅಂತಂದರೆ ಬಾಯ್ಲರ್ ಎಫಿಷಿಯನ್ಸಿ ಯೂಸ್ಫುಲ್ ಹೀಟ್ ಬೈ ಫ್ಯೂಯಲ್ ಹೀಟ್ ಇಂಟು 100%. ಡೈರೆಕ್ಟ್ ಮೆಥಡ್ ಇನ್ಪುಟ್ ಮೈನಸ್ ಔಟ್ಪುಟ್. ಡೈರೆಕ್ಟ್ ಮೆಥಡಲ್ಲಿ
ಇನ್ಪುಟ್ 100% ಅಂತ ಕನ್ಸಿಡರ್ ಮಾಡಿ ಮೈನಸ್ ಲಾಸಸ್ ಅಂತ ತೆಗೆದಾಗ ನಮಗೆ ಇಂಡೈರೆಕ್ಟ್ ಮೆಥಡ್ ನಮಗೆ ಎಫಿಷಿಯನ್ಸಿ ಕಂಡುಹಿಡಿಬಹುದು. ಇನ್ನು ನೆಕ್ಸ್ಟ್ ಡ್ರೈ ಫ್ಲೂ ಗ್ಯಾಸ್ ಹೀಟ್ ಲಾಸಸ್, ಮಾಯಿಶ್ಚರ್ ಇಂದ ಹೀಟ್ ಲಾಸಸ್, ಅನ್ಬರ್ನ್ಡ್ ಕಾರ್ಬನ್ ಹೀಟ್ ಲಾಸಸ್, ರೇಡಿಯೇಷನ್ ಮತ್ತೆ ಕನ್ವರ್ಷನ್ ಹೀಟ್ ಲಾಸಸ್, ಟೂ ಮಚ್ ಎಕ್ಸೆಸ್ ಏರ್ ಎಫಿಷಿಯನ್ಸಿ ಡೌನ್ ಆಗುತ್ತೆ, ಟೂ ಲಿಟಲ್ ಏರ್ ಅಂದ್ರೆ ಏರ್ ಕೊಟ್ಟಿಲ್ಲ ಓಟು ಕಡಿಮೆ ಮಾಡಿಲ್ಲ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ, ಹೈ ಸ್ಟ್ಯಾಕ್ ಟೆಂಪರೇಚರ್ ಅಂತಂದ್ರೆ ಹೀಟ್ ಲಾಸಸ್ ಆಗ್ತದೆ, ಮತ್ತೆ ಎಫಿಷಿಯನ್ಸಿ ರಿಡ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆಲ್ವೇಸ್ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ತುಂಬಾ ಸರಿ ಈ ಟಾಪಿಕ್ ನ ಕೇಳಿದ್ದಾನೆ. ಇಲ್ಲಿ ಇಂಪಾರ್ಟೆಂಟ್ ಏನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಡೈರೆಕ್ಟ್ ವರ್ಸಸ್ ಇಂಡೈರೆಕ್ಟ್ ಎಫಿಷಿಯನ್ಸಿ, ಬಾಯ್ಲರ್ ಎಫಿಷಿಯನ್ಸಿ ಫಾರ್ಮುಲಾ, ಮೇಜರ್ ಹೀಟ್ ಲಾಸಸ್, ಎಫೆಕ್ಟ್ ಆಫ್ ಎಕ್ಸಸ್ ಏರು, ಬಾಯ್ಲರ್ ಎಫಿಷಿಯನ್ಸಿ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್, ಇವುಗಳನ್ನ ಸ್ಟ್ರಾಂಗ್ ಆಗಿ ನೀವು ಪ್ರಿಪೇರ್ ಆದ್ರೆ ಈ ಯೂನಿಟ್ ಇಂದ ನೀವು ಕಂಪ್ಲೀಟ್ ಆನ್ಸರ್ನ MCQ ಕೇಳ್ಬೋದು, ನ್ಯೂಮ್ಯಾರಿಕ್ ಪ್ರಾಬ್ಲಮ್ಸ್ ನ ಕೇಳ್ಬೋದು, ಆಮೇಲೆ ಟ್ರೂ ಆರ್ ಫಾಲ್ಸ್ ಕೇಳ್ಬೋದು, ಅಥವಾ MCQ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ ಕ್ವಶನ್ಗಳು ಕೂಡ ಕೇಳ್ಬೋದು. ಹಾಗಾಗಿ ಈ ಟಾಪಿಕ್ ನ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿ ಟಾಪಿಕ್ ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ 100% ನೀವು ಕ್ಲಿಯರ್ ಮಾಡ್ಬೋದು ಈ ಟಾಪಿಕ್ ನಿಂದ. ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.